ಮೈತ್ರಿ ಸರ್ಕಾರದಲ್ಲಿ ಸಚಿವಗಿರಿ ಲಾಬಿ ಮುಗಿತಾ ಇದ್ದ ಹಾಗೆ ಇದೀಗ ನಿಗಮ ಮಂಡಳಿಗಳಿಗಾಗಿ ಭಾರಿ ಪೈಪೋಟಿ ಶುರುವಾಗಿದೆ. ಜೆಡಿಎಸ್ನಲ್ಲಿ ಗೆದ್ದವರು ಮಾತ್ರ ಅಲ್ಲ, ಸೋತವರು ಕೂಡ ನಿಗಮ ಮಂಡಳಿಗೆ ಲಾಬಿ ಮಾಡ್ತಾ ಇದ್ದಾರೆ. ನಮ್ಮವರಿಗೆ ಅವಕಾಶ ಕೊಡಬೇಕು ಅಂತ ಸಚಿವರು ಒತ್ತಡ ಹೇರೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸಚಿವಗಿರಿ ಬಳಿಕ ನಿಗಮ ಮಂಡಳಿಗೆ ಪೈಪೋಟಿ, ಸಚಿವರ ಮೂಲಕ ಜೆಡಿಎಸ್ ಶಾಸಕರಿಂದ ಒತ್ತಡ. ಸಂಪುಟ ವಿಸ್ತರಣೆ ಗೊಂದಲ ಮುಗೀತಪ್ಪ ಎಂದು ಸಿಎಂ ಎಚ್ಡಿಕೆ ನಿಟ್ಟುಸಿರು ಬಿಡುವ ಮುಂಚೆಯೇ ಮೈತ್ರಿ ಸರ್ಕಾರದಲ್ಲಿ ಮತ್ತೆ ಲಾಬಿ ಶುರುವಾಗಿದೆ. ಜೆಡಿಎಸ್ನಿಂದ ಗೆದ್ದಿರುವ ಶಾಸಕರು ಹಾಗೂ ಸೋತಿರುವ ನಾಯಕರು ನಿಗಮ ಮಂಡಳಿಗಾಗಿ ಲಾಬಿ ಶುರು ಮಾಡಿದ್ದಾರೆ. ತಮ್ಮ ಆಪ್ತ ಸಚಿವರ ಮುಖಂಡರ ಮೂಲಕ ಒತ್ತಡ ಹೇರೋ ತಂತ್ರ ಶುರು ಮಾಡಿದ್ದಾರೆ. ಉಪಾಧ್ಯಕ್ಷರನ್ನ ನೇಮಕ ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಕಾಂಗ್ರೆಸ್ಗೆ 20 ಹಾಗೂ ಜೆಡಿಎಸ್ಗೆ 10 ಸ್ಥಾನ ಹಂಚಿಕೆಯಾಗಿದೆ. ಸಚಿವ ಸ್ಥಾನ ವಂಚಿತವಾಗಿರುವ ಒಂದಷ್ಟು ಜೆಡಿಎಸ್ ಶಾಸಕರು ಮೊದಲ ಹಂತದಲ್ಲೇ ಕುರ್ಚಿ ಪಡೆಯಬೇಕು ಎಂದು ತುದಿಗಾಲಲ್ಲಿ ನಿಂತಿದ್ರೆ, ಕೆಲ ಸೋತ ಅಭ್ಯರ್ಥಿಗಳು ಕೂಡ ಸಚಿವರ ಮೂಲಕ ಲಾಬಿ ಮಾಡೋಕೆ ಮುಂದಾಗಿದ್ದಾರೆ. ಸಚಿವ ಸ್ಥಾನ ವಂಚಿತರಾಗಿರುವ ಜೆಡಿಎಸ್ನ ಶಿವಲಿಂಗೇಗೌಡ, ಎಚ್ಕೆ ಕುಮಾರಸ್ವಾಮಿ, ರಾಜಾ ವೆಂಕಟಪ್ಪ ನಾಯ್ಕ್, ಬಿ ಸತ್ಯನಾರಾಯಣ್, ಎಟಿ ರಾಮಸ್ವಾಮಿ ಸೇರಿದಂತೆ ಕೆಲ ಶಾಸಕರು ನಿಗಮ ಮಂಡಳಿಗೆ ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಅಲ್ಲದೆ ಪರಿಷತ್ ಸದಸ್ಯರಾದ ಟಿಎ ಶರವಣ, ಮರಿತಿಬ್ಬೇಗೌಡ, ಬೋಜೇಗೌಡ, ಶ್ರೀಕಂಠೇಗೌಡ ಸೇರಿದಂತೆ ಇನ್ನೂ ಹಲವರು ಕುರ್ಚಿಗಾಗಿ ಲಾಬಿ ಮಾಡುತ್ತಿದ್ದಾರೆ. ಇವರಷ್ಟೇ ಆಗಿದ್ರೆ ಸಿಎಂ ಕುಮಾರಸ್ವಾಮಿ ಹೇಗೋ ನಿಭಾಯಿಸ್ತಾ ಇದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ಸೋತಿರುವ ಕೆಲವರು ನಿಗಮ ಮಂಡಳಿಯಲ್ಲಾದರೂ ಅವಕಾಶ ಸಿಗಬಹುದು ಎಂದು ಗಾಳ ಹಾಕ್ತಿದ್ದಾರೆ. ಮಾಜಿ ಶಾಸಕರಾದ ಬಿಬಿ ನಿಂಗಯ್ಯ, ಪ್ರಸನ್ನ, ಕೋನರೆಡ್ಡಿ, ಆನಂದ ಸ್ನೋಟಿಕರ್ ತಮಗಿರುವ ಪ್ರಭಾವ ಬಳಸಿ ಸ್ಥಾನ ಗಿಟ್ಟಿಸಲು ಮುಂದಾಗಿದ್ದಾರೆ. ಹೀಗಾಗಿ ನಿಗಮ ಮಂಡಳಿ ನೇಮಕ ಜೆಡಿಎಸ್ ವರಿಷ್ಠರಿಗೆ ತಲೆನೋವಾಗಿ ಪರಿಣಮಿಸಿದೆ. ಜನಾರ್ದನ್ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಸೇವಾವಧಿ ವಿಸ್ತರಣೆಯನ್ನ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ಜೂನ್ 30ರಂದು ಸಿಎಸ್ ರತ್ನಪ್ರಭಾ ನಿವೃತ್ತಿಯಾಗಬೇಕಾಗಿತ್ತು. ಆದರೆ ಮತ್ತೆ ಎರಡನೇ ಬಾರಿಗೆ 3 ತಿಂಗಳು ಸೇವಾವಧಿ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ನಡೆಯಿಂದಾಗಿ ಸಿಎಸ್ ಹುದ್ದೆ ಕನಸು ಕಾಣ್ತಾ ಇದ್ದ ವಿಜಯ್ ಭಾಸ್ಕರ್ ಹಾಗೂ ಡಿವಿ ಪ್ರಸಾದ್ಗೆ ಭಾರೀ ನಿರಾಸೆಯಾಗಿದೆ. ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದ್ರೆ, ಇನ್ನೊಂದು ಕಡೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದೆ. ಪತ್ರಕರ್ತೆ ಗೌರಿಯನ್ನ ಪರೋಕ್ಷವಾಗಿ ನಾಯಿಗೆ ಹೋಲಿಸಿ ಮಾತನಾಡಿದ್ದ ಮುತಾಲಿಕ್ ವಿರುದ್ಧ ಪ್ರಗತಿಪರರು ಕಿಡಿಕಾರ್ತಿದ್ದಾರೆ. ಹಿರಿಯ ಪತ್ರಕರ್ತೆ ಗೌರಿ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಖೆಡ್ಡಾಗೆ ಬೀಳಿಸುವಲ್ಲಿ ಎಸ್ಐಟಿ ಪೊಲೀಸರು ಯಶಸ್ವಿಯಾಗ್ತಿದ್ರೆ, ಇನ್ನೊಂದು ಕಡೆ ಕೆಲ ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಪ್ರಗತಿಪರರ ನಡುವೆ ಕೆಸರೆರಚಾಟ ಜೋರಾಗಿದೆ. ನಾಯಿ ಸತ್ರೆ ಮೋದಿ ಯಾಕೆ ಉತ್ತರಿಸಬೇಕು ಅಂತ ಗೌರಿಯನ್ನ ಉದ್ದೇಶಿಸಿ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹೇಳಿಕೆ ನೀಡಿರುವುದಕ್ಕೆ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ತಿರುಗೇಟು ನೀಡಿದ್ದಾರೆ. ಮೋದಿಗೆ ಗೌರಿ ಹತ್ಯೆಗೆ ಏನ್ ಸಂಬಂಧ ಏನ್ರಿ? ಕರ್ನಾಟಕದಲ್ಲಿ ನಾಯಿ ಸತ್ರೆ ಮೋದಿ ಅದಕ್ಕೆ ಉತ್ತರ ಕೊಡಬೇಕಾ? ಕರ್ನಾಟಕದಲ್ಲಿ ನಾಯಿ ಸತ್ರೆ ಮೋದಿ ಅದಕ್ಕೆ ಉತ್ತರ ಕೊಡಬೇಕಾ? ಈ ದೇಶದಲ್ಲಿ ಸಕಲ ಜೀವರಾಶಿಗಳಿಗೂ ಕೂಡ ಬದುಕತಕ್ಕಂಥ ಒಂದು ಹಕ್ಕಿದೆ. ನಾಯಿಗಳಿಗೂ ಕೂಡ ಬದುಕತಕ್ಕಂಥ ಹಕ್ಕಿದೆ, ಮನುಷ್ಯರ ತರ. ಒಂದಂತೂ ಸತ್ಯ, ದಾಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಮತ್ತು ಗೌರಿ ಲಂಕೇಶ್ ಈ 4 ಜನರ ಅಮಾನುಷ ಹತ್ಯೆಯ ಹಿಂದೆ ಇರ್ತಕ್ಕಂಥ ನಿಜವಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ರಮೋದ್ ಮುತಾಲಿಕ್. ಇನ್ನು ಐಎಸ್ಐ ಜೊತೆ ಸಿಎಂ ಇಬ್ರಾಹಿಂಗೆ ನಂಟಿದೆ ಎಂಬ ಮುತಾಲಿಕ್ ಆರೋಪಕ್ಕೆ ಸಿಎಂ ಇಬ್ರಾಹಿಂ ಖಾರವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಈ ಯುವಕರ ತಲೆ ಕೆಡಿಸಿದವರು ಯಾರು? ಅಮಾಯಕರು ಯುವಕರು. ಇದರ ತಯಾರಾಗ್ತಕ್ಕಂಥ ಹೆಡ್ ಆಫೀಸ್ಗಳು ಯಾವುದಿದಾವೆ, ಅದು ಇವತ್ತಿನ ದಿವಸ ಎನ್ಕ್ವೈರಿ ಆಗಬೇಕು ಅನ್ನಕ್ಕಂಥದ್ದು. ಇನ್ನು ತನಿಖೆ ಮುಗಿಯುವವರೆಗೆ ಸಮಾಧಾನ ಇರಲಿ, ಶಾಂತಿ ಕದಡಿದ್ರೆ ಯಾವುದೇ ದೊಡ್ಡ ವ್ಯಕ್ತಿಯಾದರೂ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಅಂತ ಸಿಎಂ ಎಚ್ಚರಿಕೆ ನೀಡಿದ್ದಾರೆ. Who are going to violate? Okay. Who are going to support illegal activities? But no action. My government will going to take strict actions according to law. ಇತ್ತ ಹೊಟ್ಟೆ ಮಂಜ ಅಲಿಯಾಸ್ ಕೆಟಿ ನವೀನ್ ಕುಮಾರ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ಜೂನ್ 21ಕ್ಕೆ ಮುಂದೂಡಿಕೆಯಾಗಿದ್ದು, ಮಹಾರಾಷ್ಟ್ರ, ಆಂಧ್ರ ಎಸ್ಐಟಿ ಪೊಲೀಸರು ಕರ್ನಾಟಕಕ್ಕೆ ಬಂದಿದ್ದು ತನಿಖೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.